ಬೆಂಗಳೂರಿನಲ್ಲಿ ಯುವತಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದಂತಹ ಘಟನೆ ನಡೆದಿದೆ. ನೇಣು ಬಿಗಿದ ಸ್ಥಿತಿಯಲ್ಲಿ ಯುವತಿಯ ಶವ ಪತ್ತೆಯಾಗಿದೆ. ಕುಂದಾಪುರ ಮೂಲದ ಮೇಘನಾ ಶೆಟ್ಟಿ ಮೃತ ಯುವತಿ. ಪಾಪ ವರದಕ್ಷಿಣೆಯ ಕಿರುಕುಳ ತಾಳಲಾರದೆ ಈ ಸ್ಥಿತಿ ಬಂದಿದೆ ಅಂತ ಹೇಳಲಾಗಿದೆ. ವರದಕ್ಷಿಣೆಗಾಗಿ ಕಿರುಕುಳ ನೀಡಿ ಕೊಲೆ ಮಾಡಿದ ಆರೋಪ ಕೇಳಿ ಬಂದಿದೆ. ಯುವತಿಯ ಪತಿ ಸುದೀಪ್ ಶೆಟ್ಟಿ ವಿರುದ್ಧ ಈ ಆರೋಪ ಕೇಳಿ ಬಂದಿದೆ. ಕೊಲೆ ಮಾಡಿದ್ದಾರೆ ಅನ್ನುವಂಥದ್ದು. ಈ ಸುದೀಪ್ ಶೆಟ್ಟಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ವಿವೇಕನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಪತಿ ಹಾಗೂ ಆತನ ಪೋಷಕರು ಯುವತಿಗೆ ಕಿರುಕುಳ ಕೊಟ್ಟಿದ್ದಾರೆ ಅಂತ ಹೇಳಲಾಗಿದೆ. ತಂದೆ ತಾಯಿ ಬಳಿ ಈ ಮಾತನ್ನ ಮೃತ ಯುವತಿ ಹೇಳ್ಕೊಂಡಿದ್ರಂತೆ. ಮೃತ ಯುವತಿಯ ದೇಹದ ಮೇಲೆ ಹಲ್ಲೆ ಗುರುತುಗಳು ಕೂಡ ಪತ್ತೆ ಆಗಿದ್ದಾವೆ. ವಿವಾಹಿತ ಟೆಕ್ಕಿ ಈಕೆ ಒಳ್ಳೆ ಸಂಬಳ ಕೂಡ ತಗೋತಾ ಇದ್ರಂತೆ. ಒಳ್ಳೆ ಹುಡುಗಿ ಅಂತ ಹೇಳಲಾಗ್ತಾ ಇದೆ. ಆಕೆ ಪಾಪ ಶವ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿದೆ. ಮಹಿಳೆಯ ಪೋಷಕರು ಇದು ಕೊಲೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ಕುಂದಾಪುರ ಮೂಲದ ಮೇಘನಾ ಶೆಟ್ಟಿ ಅನ್ನುವಂಥ ಮಹಿಳೆ ವಿವೇಕನಗರದ ಬಾಡಿಗೆ ಮನೆಯಲ್ಲಿ ವಾಸ ಇದ್ರು. ಅಲ್ಲಿ ಶವ ಪತ್ತೆಯಾಗಿದೆ. ಖಾಸಗಿ ಕಂಪನಿನಲ್ಲಿ ಇಂಜಿನಿಯರ್ ಆಗಿದ್ರು. ಬಾಳಿ ಬದುಕಬೇಕಾದ ಯುವತಿಯೊಬ್ಬಳು ಅನುಮಾನಾಸ್ಪದವಾಗಿ ಸಾವನ್ನಪ್ಪಿರುವಂಥ ಘಟನೆ ವಿವೇಕನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಆ ಯುವತಿಯ ಮನೆಯವರು ಹೇಳೋ ಪ್ರಕಾರ ವರದಕ್ಷಿಣೆ ಕಿರುಕುಳದಿಂದಾಗಿ, ಗಂಡನ ಹ್ಯಾರಾಸ್ಮೆಂಟ್ ಇಂದಾಗಿ ಇಡೀ ಕುಟುಂಬದವರು ಷಡ್ಯಂತ್ರ ಮಾಡಿ ಆಕೆಯನ್ನು ಕೊಂದಿದ್ದಾರೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಈಗ ಆ ಯುವತಿಯ ಪೋಷಕರು ನನ್ನ ಜೊತೆಲಿದ್ದಾರೆ. ಅವ್ನು ಮಾತಾಡ್ಸೋಣ. ಸರ್, ತಾವು ಏನಾಗಬೇಕು? ಅಣ್ಣ. ಹೌದು. ಎಷ್ಟು ವರ್ಷ ಆಯಿತು ಮದುವೆ ಮಾಡಿಕೊಟ್ಟು? 3 ವರ್ಷ ಆಯಿತು. 3 ವರ್ಷ ಆಯಿತು. ಅಂದರೆ ಆವಾಗಿಂದ ಸ್ಟಾರ್ಟಿಂಗ್ ಫಸ್ಟ್ ದಿವಸ ಅವ್ನು ಕರ್ಕೊಂಡು ಹೋಗುವಾಗೆ ಬೇಸ್ಲೈಟ್ ಕೊಡಿಸಿಲ್ಲ ಅಂದ್ಬಿಟ್ಟು ಅವಳಿಗೆ ವಾಂತಿ ಆದ್ರೂ ನೀರು ಕೊಡಲಿಲ್ಲ. ಅವನು ಫಸ್ಟಿಂದ ಬೇಸ್ಲೈಟ್ ಕೊಡಿಸಿಲ್ಲ. ಆಮೇಲೆ ಬೇಸ್ಲೈಟ್ ಆದಮೇಲೆ ನಿನ್ನ ಸಂಬಳ ಎಷ್ಟು ಬರುತ್ತೆ, ಸಂಬಳ ನನ್ನ ಅಕೌಂಟಿಗೆ ಬರಬೇಕು, ಆಮೇಲೆ ಕಾರ್ ಬೇಕು, ಎಲ್ಲ ಬೇಕು, ಆಮೇಲೆ ಸಂಬಂಧ ದುಡ್ಡಲ್ಲಿ ನಮ್ಮ ಕಾರ್ ಇವಾಗೇ ಬೇಕು, ಆ ಥರ ಅಂದರೆ ಟಾರ್ಚರ್. ಇವಳಿಗೆ ಚಿತ್ರ ಹಿಂಸೆ ಕೊಡೋದು. ಇವಳು ನಮಗೆ ಫೋನ್ ಮಾಡಿ ಈ ಥರ ಆಯ್ತು ಅನ್ನೋದು. ನಾವು ಅಡ್ಜಸ್ಟ್ ಆಗ್ತಾಳೆ, ಮಕ್ಕಳಾದ್ಮೇಲೆ ಅಡ್ಜಸ್ಟ್ ಆಗ್ತಾರೆ, ಹಾಗೆ ಹಿಂಗೆ ಅಂತ ಇದು ಮಾಡೋದು. ಅದೆಲ್ಲಿ ಹೊಡೆಯೋದು ಬಡಿಯೋದ್ರ ಬಗ್ಗೆ ಎಲ್ಲ ತಮ್ಮ ಹತ್ರ ಡಿಸ್ಕಸ್ ಮಾಡಿ? ಹೌದೌದು, ಯಾವಾಗೂ ಹೊಡೆಯೋದು. 3 ದಿವಸಕ್ಕೆ ಪಾಪ ನಮ್ಮ ತಂದೆ 12 ಗಂಟೆ 3 ಗಂಟೆ ರಾತ್ರಿಗೆಲ್ಲ ಗುದ್ದೋದು. ಒಂದು ದಿವಸ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದಾಳೆ. ಆಗಲೂ ಕೂಡ ಇವ ಬರಲಿಲ್ಲ, ನೋಡ್ಲಿಕ್ಕೂ ಬರಲಿಲ್ಲ. ನಾನು ಹೋಗಿ ಫೋರ್ಟಿಸಲ್ಲಿ ಇದು ಮಾಡಿದ್ದೆ. ಮಗಳು ಅವಳಿನ ಹತ್ರ ಮಾತಾಡ್ಬಿಟ್ಟು ಬಂದಿದ್ದೀನಿ. ನಾನು ಬಂದ್ಬಿಟ್ಟು ನಾಳೆ ಒಂದು ಫಂಕ್ಷನ್ ಇದೆ ಅಂದ್ಬಿಟ್ಟು ಬನ್ನಿ ಅಂತ ಹೇಳಿದೆ. ನಾನು ಬರೋದಿಲ್ಲ, ನನಗೆ ಬೇರೆ ಕೆಲಸ ಇದೆ. ಅದೇ ಮಾತಲ್ಲಿ ಜಗಳ ಮಾಡಿಬಿಟ್ಟು ಹೊಡೆದಿದ್ದವನು. ಯಾವಾಗ ಕಾರ್ ತಗೊಳ್ಳೋಕೆ 6 ಲಕ್ಷ ರೂಪಾಯಿ ತಗೊಂಡಾನೆ. ಸೈಡ್ ತಗೊತೀನಿ, ಅಲ್ಲೆಲ್ಲ ತಗೊಂತೀನಿ, ದುಡ್ಡು ಕೊಡು. ನೀವು ಎಷ್ಟು ಹಣ ಕೊಟ್ಟಿದ್ರಿ ಇಲ್ಲಿವರೆಗೂ? ಯಾರಿಗೆ? ಅವರಿಗೆ. ಸಂಬಳದಲ್ಲಿ 6 ಲಕ್ಷ ಕಾರ್ ತಗೊಳ್ಳೋದು ದುಡ್ಡು ಕೊಟ್ಟಿದ್ದಾಳೆ. ಮನೆಗೆ ಅರ್ಧ ಲೀಟ್ರ್ ಹಾಲು ತಂದು ಕೊಡೋಲ್ಲ, ಎಲ್ಲ ಇವಳೇ ತಂದು ಕೊಡೋದು. ಎಲ್ಲ ಒಂದು ಪೈಸೆ ಕೊಡೋದು. ಒಂದು ಮಗುಗೆ ಒಂದು ಬಟ್ಟೆ ತಂದು ಕೊಡೋಲ್ಲ. ನಾನು ದುಡ್ಡು ಬೇಕು, ನನ್ನದು ಬಾಡಿಗೆನೂ ಇವಳೇ ಕೊಡೋದು. ಮತ್ತೆ ತಿರ್ಗಾ ಏನೊಂದು ದುಡ್ಡು ನೋಡಿ ನಮ್ಮ ಕರ್ಮಕ್ಕೆ ನಾವು ಒಪ್ಕೊಬಿಟ್ಟು. ಇದು ಆಕೆಯನ್ನ ಆಕೆಯನ್ನ ನಿರ್ದಾಕ್ಷಿಣ್ಯವಾಗಿ ಆಕೆ ಮೇಲೆ ಹಲ್ಲೆ ಮಾಡಿ, ಆಕೆಯ ಕಪಾಳಕ್ಕೆ ಹೊಡೆದು, ಆಕೆಯನ್ನು ಭೀಕರವಾಗಿ ಕೊಲೆ ಮಾಡಿ ಆತ್ಮಹತ್ಯೆಯ ಕತೆ ಕಟ್ಟಿದ್ದಾನೆ ಆಕೆಯ ಗಂಡ ಅನ್ನೋದು ಪೋಷಕರ ಮಾತಾಗಿದೆ. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಂಗಳೂರಿನಲ್ಲಿ ಯುವತಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದಂತಹ ಘಟನೆ ನಡೆದಿದೆ. ನೇಣು ಬಿಗಿದ ಸ್ಥಿತಿಯಲ್ಲಿ ಯುವತಿಯ ಶವ ಪತ್ತೆಯಾಗಿದೆ. ಕುಂದಾಪುರ ಮೂಲದ ಮೇಘನಾ ಶೆಟ್ಟಿ ಮೃತ ಯುವತಿ. ಪಾಪ ವರದಕ್ಷಿಣೆಯ ಕಿರುಕುಳ ತಾಳಲಾರದೆ ಈ ಸ್ಥಿತಿ ಬಂದಿದೆ ಅಂತ ಹೇಳಲಾಗಿದೆ. ವರದಕ್ಷಿಣೆಗಾಗಿ ಕಿರುಕುಳ ನೀಡಿ ಕೊಲೆ ಮಾಡಿದ ಆರೋಪ ಕೇಳಿ ಬಂದಿದೆ. ಯುವತಿಯ ಪತಿ ಸುದೀಪ್ ಶೆಟ್ಟಿ ವಿರುದ್ಧ ಈ ಆರೋಪ ಕೇಳಿ ಬಂದಿದೆ. ಕೊಲೆ ಮಾಡಿದ್ದಾರೆ ಅನ್ನುವಂಥದ್ದು. ಈ ಸುದೀಪ್ ಶೆಟ್ಟಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ವಿವೇಕನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಪತಿ ಹಾಗೂ ಆತನ ಪೋಷಕರು ಯುವತಿಗೆ ಕಿರುಕುಳ ಕೊಟ್ಟಿದ್ದಾರೆ ಅಂತ ಹೇಳಲಾಗಿದೆ. ತಂದೆ ತಾಯಿ ಬಳಿ ಈ ಮಾತನ್ನ ಮೃತ ಯುವತಿ ಹೇಳ್ಕೊಂಡಿದ್ರಂತೆ. ಮೃತ ಯುವತಿಯ ದೇಹದ ಮೇಲೆ ಹಲ್ಲೆ ಗುರುತುಗಳು ಕೂಡ ಪತ್ತೆ ಆಗಿದ್ದಾವೆ. ವಿವಾಹಿತ ಟೆಕ್ಕಿ ಈಕೆ ಒಳ್ಳೆ ಸಂಬಳ ಕೂಡ ತಗೋತಾ ಇದ್ರಂತೆ. ಒಳ್ಳೆ ಹುಡುಗಿ ಅಂತ ಹೇಳಲಾಗ್ತಾ ಇದೆ. ಆಕೆ ಪಾಪ ಶವ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿದೆ. ಮಹಿಳೆಯ ಪೋಷಕರು ಇದು ಕೊಲೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ಕುಂದಾಪುರ ಮೂಲದ ಮೇಘನಾ ಶೆಟ್ಟಿ ಅನ್ನುವಂಥ ಮಹಿಳೆ ವಿವೇಕನಗರದ ಬಾಡಿಗೆ ಮನೆಯಲ್ಲಿ ವಾಸ ಇದ್ರು. ಅಲ್ಲಿ ಶವ ಪತ್ತೆಯಾಗಿದೆ. ಖಾಸಗಿ ಕಂಪನಿನಲ್ಲಿ ಇಂಜಿನಿಯರ್ ಆಗಿದ್ರು. ಬಾಳಿ ಬದುಕಬೇಕಾದ ಯುವತಿಯೊಬ್ಬಳು ಅನುಮಾನಾಸ್ಪದವಾಗಿ ಸಾವನ್ನಪ್ಪಿರುವಂಥ ಘಟನೆ ವಿವೇಕನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಆ ಯುವತಿಯ ಮನೆಯವರು ಹೇಳೋ ಪ್ರಕಾರ ವರದಕ್ಷಿಣೆ ಕಿರುಕುಳದಿಂದಾಗಿ,
ಗಂಡನ ಹೆರಾಸ್ಮೆಂಟ್ ಇಂದಾಗಿ ಇಡೀ ಕುಟುಂಬದವರು ಷಡ್ಯಂತ್ರ ಮಾಡಿ ಆಕೆಯನ್ನು ಕೊಂದಿದ್ದಾರೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಈಗ ಆ ಯುವತಿಯ ಪೋಷಕರು ನನ್ನ ಜೊತೆಲಿದ್ದಾರೆ, ಅವ್ನು ಮಾತಾಡ್ಸೋಣ. ಸರ್, ತಾವು ಏನಾಗಬೇಕು? ಅಣ್ಣ. ಹೌದು. ಎಷ್ಟು ವರ್ಷ ಆಯಿತು ಮದುವೆ ಮಾಡಿಕೊಟ್ಟು? 3 ವರ್ಷ ಆಯಿತು. 3 ವರ್ಷ ಆಯಿತು. ಅಂದರೆ ಆವಾಗಿಂದ ಸ್ಟಾರ್ಟಿಂಗ್ ಫಸ್ಟ್ ದಿವಸ ಅವ್ನು ಕರ್ಕೊಂಡು ಹೋಗುವಾಗೆ ಬೇಸ್ಲೈಟ್ ಕೊಡಿಸಿಲ್ಲ ಅಂದ್ಬಿಟ್ಟು ಅವಳಿಗೆ ವಾಂತಿ ಆದ್ರೂ ನೀರು ಕೊಡಲಿಲ್ಲ ಅವನು. ಫಸ್ಟಿಂದ ಬೇಸ್ಲೈಟ್ ಕೊಡಿಸಿಲ್ಲ. ಆಮೇಲೆ ಬೇಸ್ಲೈಟ್ ಆದಮೇಲೆ ನಿನ್ನ ಸಂಬಳ ಎಷ್ಟು ಬರುತ್ತೆ, ಸಂಬಳ ನನ್ನ ಅಕೌಂಟಿಗೆ ಬರಬೇಕು, ಆಮೇಲೆ ಕಾರ್ ಬೇಕು, ಎಲ್ಲ ಬೇಕು, ಆಮೇಲೆ ಸಂಬಂಧ ದುಡ್ಡಲ್ಲಿ ನಮ್ಮ ಕಾರ್ ಇವಾಗೇ ಬೇಕು, ಆ ಥರ ಅಂದರೆ ಟಾರ್ಚರ್. ಇವಳಿಗೆ ಚಿತ್ರ ಹಿಂಸೆ ಕೊಡೋದು. ಇವಳು ನಮಗೆ ಫೋನ್ ಮಾಡಿ ಈ ಥರ ಆಯ್ತು ಅನ್ನೋದು. ನಾವು ಅಡ್ಜಸ್ಟ್ ಆಗ್ತಾಳೆ, ಮಕ್ಕಳಾದ್ಮೇಲೆ ಅಡ್ಜಸ್ಟ್ ಆಗ್ತಾರೆ, ಹಾಗೆ ಹಿಂಗೆ ಅಂತ ಇದು ಮಾಡೋದು. ಅದೆಲ್ಲಿ ಯಾಕೆ ಹೊಡೆಯೋದು ಬಡಿಯೋದ್ರ ಬಗ್ಗೆ ಎಲ್ಲ ತಮ್ಮ ಹತ್ರ ಡಿಸ್ಕಸ್ ಮಾಡಿ? ಹೌದೌದು, ಯಾವಾಗೂ ಹೊಡೆಯೋದು. 3 ದಿವಸಕ್ಕೆ ಪಾಪ ನಮ್ಮ ತಂದೆ 12 ಗಂಟೆ 3 ಗಂಟೆ ರಾತ್ರಿಗೆಲ್ಲ ಗುದ್ದೋದು. ಒಂದು ದಿವಸ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದಾಳೆ. ಆಗಲೂ ಕೂಡ ಇವ ಬರಲಿಲ್ಲ, ನೋಡ್ಲಿಕ್ಕೂ ಬರಲಿಲ್ಲ. ನಾನು ಹೋಗಿ ಫೋರ್ಟಿಸಲ್ಲಿ ಇದು ಮಾಡಿದ್ದೆ. ಮಗಳು ಅವಳಿನ ಹತ್ರ ಮಾತಾಡ್ಬಿಟ್ಟು ಬಂದಿದ್ದೀನಿ. ನಾನು ಬಂದ್ಬಿಟ್ಟು ನಾಳೆ ಒಂದು ಫಂಕ್ಷನ್ ಇದೆ ಅಂದ್ರೆ ಬಿಟ್ಟು ಬನ್ನಿ ಅಂತ ಹೇಳಿದೆ. ನಾನು ಬರೋದಿಲ್ಲ, ನನಗೆ ಬೇರೆ ಕೆಲಸ ಇದೆ. ಅದೇ ಮಾತಲ್ಲಿ ಜಗಳ ಮಾಡಿಬಿಟ್ಟು ಹೊಡೆದಿದ್ದವನು. ಯಾವಾಗ ಕಾರ್ ತಗೊಳ್ಳೋಕೆ 6 ಲಕ್ಷ ರೂಪಾಯಿ ತಗೊಂಡಾನೆ. ಸೈಡ್ ತಗೊತೀನಿ, ಅಲ್ಲೆಲ್ಲ ತಗೊಂತೀನಿ, ದುಡ್ಡು ಕೊಡು. ನೀವು ಎಷ್ಟು ಹಣ ಕೊಟ್ಟಿದ್ರಿ ಇಲ್ಲಿವರೆಗೂ? ಯಾರಿಗೆ? ಅವರಿಗೆ. ಸಂಬಳದಲ್ಲಿ 6 ಲಕ್ಷ ಕಾರ್ ತಗೊಳ್ಳೋದು ದುಡ್ಡು ಕೊಟ್ಟಿದ್ದಾಳೆ. ಮನೆಗೆ ಅರ್ಧ ಲೀಟ್ರ್ ಹಾಲು ತಂದು ಕೊಡೋಲ್ಲ, ಎಲ್ಲ ಇವಳೇ ತಂದು ಕೊಡೋದು. ಎಲ್ಲ ಒಂದು ಪೈಸೆ ಕೊಡೋದು. ಒಂದು ಮಗುಗೆ ಒಂದು ಬಟ್ಟೆ ತಂದು ಕೊಡೋಲ್ಲ. ನಾನು ದುಡ್ಡು ಬೇಕು, ನನ್ನದು ಬಾಡಿಗೆನೂ ಇವಳೇ ಕೊಡೋದು. ಮತ್ತೆ ತಿರ್ಗಾ ಏನೊಂದು ದುಡ್ಡು ನೋಡಿ ನಮ್ಮ ಕರ್ಮಕ್ಕೆ ನಾವು ಒಪ್ಕೊಬಿಟ್ಟು ಇದು ಆಕೆಯನ್ನ ಆಕೆಯನ್ನ ನಿರ್ದಾಕ್ಷಿಣ್ಯವಾಗಿ ಆಕೆ ಮೇಲೆ ಹಲ್ಲೆ ಮಾಡಿ, ಆಕೆಯ ಕಪಾಳಕ್ಕೆ ಹೊಡೆದು, ಆಕೆಯನ್ನು ಭೀಕರವಾಗಿ ಕೊಲೆ ಮಾಡಿ ಆತ್ಮಹತ್ಯೆಯ ಕತೆ ಕಟ್ಟಿದ್ದಾನೆ ಆಕೆಯ ಗಂಡ ಅನ್ನೋದು ಪೋಷಕರ ಮಾತಾಗಿದೆ. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಂಗಳೂರಿನಲ್ಲಿ ಯುವತಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದಂತಹ ಘಟನೆ ನಡೆದಿದೆ. ನೇಣು ಬಿಗಿದ ಸ್ಥಿತಿಯಲ್ಲಿ ಯುವತಿಯ ಶವ ಪತ್ತೆಯಾಗಿದೆ. ಕುಂದಾಪುರ ಮೂಲದ ಮೇಘನಾ ಶೆಟ್ಟಿ ಮೃತ ಯುವತಿ. ಪಾಪ ವರದಕ್ಷಿಣೆಯ ಕಿರುಕುಳ ತಾಳಲಾರದೆ ಈ ಸ್ಥಿತಿ ಬಂದಿದೆ ಅಂತ ಹೇಳಲಾಗಿದೆ. ವರದಕ್ಷಿಣೆಗಾಗಿ ಕಿರುಕುಳ ನೀಡಿ ಕೊಲೆ ಮಾಡಿದ ಆರೋಪ ಕೇಳಿ ಬಂದಿದೆ. ಯುವತಿಯ ಪತಿ ಸುದೀಪ್ ಶೆಟ್ಟಿ ವಿರುದ್ಧ ಈ ಆರೋಪ ಕೇಳಿ ಬಂದಿದೆ. ಕೊಲೆ ಮಾಡಿದ್ದಾರೆ ಅನ್ನುವಂಥದ್ದು. ಈ ಸುದೀಪ್ ಶೆಟ್ಟಿ ವಿರುದ್ಧ FIR ದಾಖಲಾಗಿದೆ. ವಿವೇಕನಗರ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿದೆ. ಪತಿ ಹಾಗೂ ಆತನ ಪೋಷಕರು ಯುವತಿಗೆ ಕಿರುಕುಳ ಕೊಟ್ಟಿದ್ದಾರೆ ಅಂತ ಹೇಳಲಾಗಿದೆ. ತಂದೆ ತಾಯಿ ಬಳಿ ಈ ಮಾತನ್ನ ಮೃತ ಯುವತಿ ಹೇಳ್ಕೊಂಡಿದ್ರಂತೆ. ಮೃತ ಯುವತಿಯ ದೇಹದ ಮೇಲೆ ಹಲ್ಲೆ ಗುರುತುಗಳು ಕೂಡ ಪತ್ತೆ ಆಗಿದ್ದಾವೆ. ವಿವಾಹಿತ ಟೆಕ್ಕಿ ಈಕೆ, ಒಳ್ಳೆ ಸಂಬಳ ಕೂಡ ತಗೋತಾ ಇದ್ರಂತೆ, ಒಳ್ಳೆ ಹುಡುಗಿ ಅಂತ ಹೇಳಲಾಗ್ತಾ ಇದೆ. ಆಕೆ ಪಾಪ ಶವ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿದೆ. ಮಹಿಳೆಯ ಪೋಷಕರು ಇದು ಕೊಲೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ಕುಂದಾಪುರ ಮೂಲದ ಮೇಘನಾ ಶೆಟ್ಟಿ ಅನ್ನುವಂಥ ಮಹಿಳೆ ವಿವೇಕನಗರದ ಬಾಡಿಗೆ ಮನೆಯಲ್ಲಿ ವಾಸ ಇದ್ರು. ಅಲ್ಲಿ ಶವ ಪತ್ತೆಯಾಗಿದೆ. ಖಾಸಗಿ ಕಂಪನಿನಲ್ಲಿ